ಶುರು ಮಾಡೋಣ ತಗೊಳ್ರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ನಿನ್ನೆ ತಿಳಿದಂತೆ ಹಿಂದೆ ಸ್ವಯೋಗ್ಯೋಪಾಸನಯ ಅಂತ ಶ್ರೀಮದಾಚಾರ್ಯರು 91ನೇ ಶ್ಲೋಕದಲ್ಲಿ ಅವರವರಿಗೆ ಯೋಗ್ಯತೆಗೆ ಅನುಗುಣವಾಗಿ ಉಪಾಸನೆಯನ್ನ ಮಾಡೋದರಿಂದ ಅಪರೋಕ್ಷ ಜ್ಞಾನ ಆಗ್ತದೆ, ಮುಂದೆ ಅಪರೋಕ್ಷ ಜ್ಞಾನದ ನಂತರದಲ್ಲಿ ಮೋಕ್ಷ ಆಗ್ತದೆ ಅಂತ ತಿಳಿಸ್ತಾ ಇದ್ದಾಗ ಸ್ವಯೋಗ್ಯೋಪಾಸನಯ ಅಂತ ಹೇಳಿದ್ದು. ಹಾಗ್ಯಾಕೆ ಹೇಳಿದ್ದು ಅಂತನ್ಲಿಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನ ಕೊಟ್ಟದ್ದು 93ನೇ ಶ್ಲೋಕದಲ್ಲಿ ಬ್ರಹ್ಮತ್ವ ಯೋಗ್ಯ ರುಜವೋ ನಾಮದೇವಾಹ ಪೃಥಗ್ಗಣಾಹ. ಯಾರು ಬೇಕಾದ್ರೂ ಏನೇನೋ ಉಪಾಸನೆಯನ್ನ ಮಾಡಿ ನಮ್ಮ ಯೋಗ್ಯತೆಗೆ ಮೀರಿ ಉಪಾಸನೆಯನ್ನ ಮಾಡಿ ಆ ಸ್ಥಾನವನ್ನ ಬೇರೆ ಬೇರೆ ಸ್ಥಾನಗಳನ್ನ ಹೊಂದ್ತೇವೆ ಅಂದ್ರೆ ಪದಗಳನ್ನ ಹೊಂದ್ತೇವೆ ಅಂದ್ರೆ ಹೊಂದಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಗಣಗಳೇ ಬೇರೆ ಇವೆ. ಬ್ರಹ್ಮ ಪದವಿಗೆ ಬ್ರಹ್ಮದೇವರು ಅಂತ ಇದ್ದಾರಲ್ಲ, ಅದೊಂದು ಪದವಿ, ಬ್ರಹ್ಮ ಪದವಿ ಅಂತ ಹೇಳಿ. ಅಲ್ಲಿ ಬಂದು ಕುಳಿತಂತಹ ರುಜು
ಋಷಿಗಳು ಅವರನ್ನ ಬ್ರಹ್ಮದೇವರು, ಆ ಪದವಿಯಲ್ಲಿ ಕುಳಿತಂಥವರನ್ನ ಬ್ರಹ್ಮದೇವರು ಅಂತ ಕರೆಯೋದು. ಹೀಗಾಗಿ ಆ ಬ್ರಹ್ಮತ್ವ ಯೋಗ್ಯಾಹ, ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಋಷಭಃ ನಾಮದೇವಾಹ ಪೃಥಗ್ ಗಣಾಹ, ಅವ್ರ ಗಣಗಳೇ ಬೇರೆ ಇದೆ. ಹೀಗಾಗಿ ಅವರವರು ಅದನ್ನು ಉಪಾಸನೆ ಮಾಡಿಕೊಂಡು ಆ ಪದಗಳನ್ನು ಹೊಂದಬೇಕು. ಹೀಗಾಗಿ ಅದನ್ನು ತಿಳಿಸಿಕೊಡುವುದಕ್ಕಾಗಿ ಯೋಗ್ಯೋಪಾಸನಯ ಅಂತ ಹೇಳಿದ್ದು. ಅಂದ್ರೆ ಯಾರು ಬೇಕಾದ್ರೂ ಬೇರೆ ಬೇರೆ ನಮಗೆ ವಿಹಿತವಲ್ಲದೆ ಇದ್ದದ್ದನ್ನು ಉಪಾಸನೆ ಮಾಡಿ ಬೇರೆ ಪದವನ್ನ ಸ್ಥಾನವನ್ನ ಹೊಂದ್ತೇವೆ ಅಂದ್ರೆ ಹಾಗೆ ಹೊಂದ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಗಣಗಳೇ ಬೇರೆ ಇವೆ ಎಂಬುದನ್ನ ತಿಳಿಸಿಕೊಟ್ರು. ಇದೇ ವಿಚಾರವನ್ನೇ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮುಂದುವರಿಸ್ತಾರೆ. 94ನೇ ಶ್ಲೋಕ. ತೈರೇವಾಪ್ಯಂ ಪದಂ ತತ್ತು ತೈರೇವಾಪ್ಯಂ ಪದಂ ತತ್ತು ನೈವಾನ್ಯೈ ಸಾಧನೈರಪಿ ನೈವಾನ್ಯೈ ಸಾಧನೈರಪಿ ಏವಂ ಸರ್ವಪದಾನಾಂ ಚ ಏವಂ ಸರ್ವಪದಾನಾಂ ಚ ಯೋಗ್ಯಾಃ ಸಂತಿ ಪೃಥಗ್ ಗಣಾಃ ಯೋಗ್ಯಾಃ ಸಂತಿ ಪೃಥಗ್ ಗಣಾಃ ತೈರೇವಾಪ್ಯಂ ಪದಂ ತತ್ತು ನೈವಾನ್ಯೈ ಸಾಧನೈರಪಿ ಏವಂ ಸರ್ವಪದಾನಾಂ ಚ ಯೋಗ್ಯಾಃ ಸಂತಿ ಪೃಥಗ್ ಗಣಾಃ ಎಂಬುದಾಗಿ 94ನೇ ಶ್ಲೋಕ. ಪದವಿಭಾಗ. ತೈಹಿ ಏವ ಆಪ್ಯಂ ಪದಂ ತತ್ ತು ನ ಏವ ಅನ್ಯೈಃ, ನೈವಾನ್ಯೈಃ ಅಂತಿದೆ, ನ ಏವ ಅನ್ಯೈಃ ಸಾಧನೈಃ ಅಪಿ ಏವಂ ಸರ್ವಪದ ಚ ಯೋಗ್ಯಾಃ ಸಂತಿ ಪೃಥಕ್ ಗಣಾಃ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಹಿಂದೆ ಹೇಳಿದಂತಹ ವಿಷಯಕ್ಕೆ ಸಂಬಂಧಪಟ್ಟದ್ದು ಮುಂದೆ ವರಿಸ್ತಾ ಇದ್ದದ್ದು. ಹಿಂದಿನ ಶ್ಲೋಕದಲ್ಲಿ ಇಷ್ಟು ಹೇಳಿದ್ದು, ಬ್ರಹ್ಮತ್ವ ಯೋಗ್ಯ ಋಷಭೋ ನಾಮದೇವಾಹ ಪೃಥಗ್ ಗಣಾಃ, ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಋಜುಗಣ ಅಂತ ಬೇರೆ ಗಣ ಇದೆ, ಅದು ಅವರು ಮಾತ್ರ ಅದನ್ನ ಹೊಂದಬಹುದು. ಅದನ್ನೇ ಹೇಳ್ತಾ ಇದ್ದದ್ದು. ತೈರೇವಾಪ್ಯಂ ಪದಂ ತತ್ತು, ತೈಹಿ ಏವ ಆಪ್ಯಂ. ತೈಹಿ ಅಂದ್ರೆ ಹಿಂದೆ ಬಂದವರು ಯಾರು? ಋಜುಗಳು. ತೈರೇವ ಆಪ್ಯಂ ಪದಂ, ಆ ಋಜುಗಳಿಂದಲೇನೆ ತತ್ಪದಂ ಆಪ್ಯಂ, ಆ ಬ್ರಹ್ಮ ಪದವಿ ಏನಿದೆ ಅಲ್ಲ ಅವರಿಂದಲೇನೆ ಹೊಂದಲ್ಪಡುತ್ತದೆ ಅದು. ಅಂದ್ರೆ ಅವರೇ ಆ ಪದವಿಯನ್ನು ಹೊಂದೋದು. ಋಜುಗಳೇ ಒಬ್ಬರಾದ ಮೇಲೆ ಒಬ್ಬೊಬ್ರು ಆ ಪದವಿಯಲ್ಲಿ ಬಂದು ಕೂಡ್ತಾರೆ. ಅವರನ್ನು ಬ್ರಹ್ಮ ಅಂತ ಕರೆಯೋದು, ಬ್ರಹ್ಮದೇವರು ಅಂತ ಕರೆಯೋದು. ಹೀಗಾಗಿ ತೈರೇವಾಪ್ಯಂ ಪದಂ ತತ್ತು, ಅವರಿಂದಲೇ ಆ ಪದವಿ ಹೊಂದಲ್ಪಡುತ್ತದೆ. ಹೊರತು ನೈವಾನ್ಯೈಃ ಸಾಧನೈರಪಿ, ಅನ್ಯೈಃ ಸಾಧನೈಃ ಅಪಿ ನೈವ ಆಪ್ಯಂ ಅಂತ ಅರ್ಥ. ಅನ್ಯೈಃ ಅಂದ್ರೆ ರುದ್ರಗೈಹಿ, ನೋಡ್ರಿ, ಇನ್ ಕೆಲವು ಗಣಗಳು, ಕೆಲವು ಅಂದ್ರೆ ಸುಮ್ಮನೆ 4-5 ಜನ ಅಂತ ತಿಳಿದುಕೊಳ್ಳೋದಲ್ಲ. ಅನಂತ ಜೀವರಾಶಿಗಳಿದ್ದಾರೆ. ಒಂದೊಂದು ಪದವಿಗೂ ಅನಂತ ಜೀವರಾಶಿಗಳು, ಮುಗಿಯೋದೇ ಇಲ್ಲ, ಅಷ್ಟು ಜೀವರಾಶಿಗಳಿದ್ದಾರೆ. ಬ್ರಹ್ಮ ಪದವಿಗೂ ಕೂಡ ಅನಂತ ಜೀವರಾಶಿಗಳಿದ್ದಾರೆ, ಲೆಕ್ಕವೇ ಇಲ್ಲ, ಅಷ್ಟು ಜೀವರಾಶಿಗಳು. ಅದೇ ರೀತಿಯಾಗಿ ರುದ್ರ ಪದವಿಗೆ ಅದಕ್ಕೂ ಅನಂತ ಜೀವರಾಶಿಗಳಿದ್ದಾರೆ. ಹೀಗಾಗಿ ಅನ್ಯೈಹಿ ರುದ್ರಾದಿ ಪದ ಯೋಗ್ಯೈಹಿ, ರುದ್ರ ಪದವಿ, ಮತ್ತೊಂದು ಶೇಷ ಪದವಿ, ಮತ್ತೊಂದು ಇಂದ್ರ ಪದವಿ, ಹೀಗೆ ಅನೇಕ ದೇವತೆಗಳ ಪದವಿಗಳಿವೆ. ಆ ಪದವಿಗಳಿಗೆ ಯೋಗ್ಯರಾದಂತಹವರು ಏನಿದ್ದಾರಲ್ಲ ಅವರು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಿ ಅವರು ಬ್ರಹ್ಮ ಪದವಿಯನ್ನು ಹೊಂದಬಹುದೇನೋ. ರುದ್ರ ಪದವಿಗೆ ಯಾರು ಯೋಗ್ಯರಿದ್ದಾರೋ ಅಂಥವರು ಇವರೇ ಹೆಚ್ಚಿನ ಸಾಧನೆಯನ್ನ ಮಾಡಿಕೊಂಡು ಉಪಾಸನೆಯನ್ನ ಮಾಡಿ ಬ್ರಹ್ಮ ಪದವಿಯನ್ನು ಹೊಂದಬಹುದೇನೋ ಅಂತಂದ್ರೆ ಸರ್ವಥಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೈವಾನ್ಯೈ ಸಾಧನೈರಪಿ, ಅನ್ಯೈಃ ಸಾಧನೈರಪಿ ನೈವ ಆಪ್ಯಂ. ಅನ್ಯೈಃ ಎಂಬುದಕ್ಕೆ ರುದ್ರಾಧಿಪದ ಯೋಗ್ಯೈಹಿ, ರುದ್ರದೇವರೇ ಮೊದಲಾದಂತಹ ಆ ದೇವತೆಗಳು, ಆ ಪದವಿಗೆ ಯೋಗ್ಯರಾದಂತಹ ದೇವತೆಗಳು
ಸಾಧನೈರಪಿ, ಇನ್ನು ಬೇಕಾದಷ್ಟು ಸಾಧನೆ ಮಾಡಿದರೂ ಕೂಡ ನೈವ ಆಪ್ಯಂ, ಆ ಬ್ರಹ್ಮ ಪದವಿಯನ್ನ ಹೊಂದಲಿಕ್ಕೆ ಬರೋದಿಲ್ಲ. ಬ್ರಹ್ಮ ಪದವಿಯನ್ನು ಹೊಂದವರು ರುಜುಗಳಷ್ಟೇ. ರುದ್ರ ಪದವಿಯನ್ನು ಹೊಂದವರು ಇನ್ನು ಕೆಲವು ಜೀವರಾಶಿಗಳಿದ್ದಾರೆ, ಅವರೇ ಹೊಂದಬೇಕು ಅದನ್ನು. ಆ ಸ್ಥಾನವನ್ನು ಮತ್ತು ಬೇರೆಯವರು ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡಿಕೊಂಡು ಹೊಂತೇವೆ ಅಂದ್ರೆ ಬೇರೆಯವ್ರ ಕಡೆ ಹೊಂದಲಿಕ್ಕೆ ಆಗೋದಿಲ್ಲ, ಅದನ್ನ ಅವರೇ ಹೊಂದಬೇಕು. ಅದನ್ನ ಹೇಳಿದ್ದು ಶ್ರೀಮದಾಚಾರ್ಯರು. ತೈರೇವಾಪ್ಯಂ ಪದಂ ತತ್ತು ನೈವಾನ್ಯೈ ಸಾಧನೈರಪಿ, ಅವರಿಂದಲೇನೆ ಆ ಪದಗಳು ಹೊಂದಲ್ಪಡುತ್ತವೆ, ಇನ್ನು ಬೇರೆ ಯಾರಿಂದಲೂ ಇನ್ನು ಬೇಕಾದಷ್ಟು ಸಾಧನೆಗಳನ್ನ ಮಾಡಿದರೂ ಕೂಡ ಹೊಂದಲಿಕ್ಕೆ ಆಗೋದಿಲ್ಲ. ಹೀಗೆ ಇವರಿಗೆ ಕೇವಲ ಬ್ರಹ್ಮ ಪದವಿ ಒಂದೇ ಅಲ್ಲ. ಏವಂ, ಮುಂದಿನ ಪಾದ, ಮುಂದಿನ ಶ್ಲೋಕ ನೋಡಿ. ಏವಂ ಸರ್ವಪದಾನಾಂ ಚ ಯೋಗ್ಯಾ ಸಂತಿ ಪೃಥಗ್ಗಣಾಃ. ಹೀಗೆ ಇನ್ನು ಅನೇಕ ಪದವಿಗಳಿವೆ, ಒಬ್ಬೊಬ್ಬ ದೇವತೆಯ ಪದವಿಗಳು ಬೇರೆ ಬೇರೆ ಇವೆ. ಆ ಎಲ್ಲ ಪದವಿಗಳನ್ನ ಹೊಂದುವಂತಹ ಯೋಗ್ಯತೆ ಇರುವಂತಹ ಒಂದು ಜೀವರ ಗಣಗಳೇ ಬೇರೆ ಬೇರೆ ಇವೆ. ಅವರವರು ಆ ಗಣಗಳದವರೇನಿದ್ದಾರೋ ಆ ಪದವಿಯನ್ನೇ ಹೊಂತಾರವರು. ಇನ್ನು ಬೇಕಾದಷ್ಟು ಸಾಧನೆಯನ್ನು ಮಾಡಿಕೊಂಡು ಬೇರೆ ಪದವಿಯನ್ನ ಹೊಂದಲಿಕ್ಕೆ ಆಗೋದಿಲ್ಲ. ಗುರುಗಳ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ರುದ್ರ ಪದವಿ ಆಗ್ಲಿ ಅದು ಅಂದ್ರೆ ಅದಕ್ಕೆ ಸಪರೇಟ್ ಗ್ರೂಪ್ ಇರುತ್ತೆ ಅಂದ್ರೆ ಆ ಗ್ರೂಪ್ ಅಲ್ಲಿ ಬರೋದಕ್ಕೆ ಸಾಧನೆ ಮಾಡ್ಬೇಕಲ್ಲ, ಅಲ್ಲಿಂದ ಹೆಂಗ್ ಬರ್ತಾರೋ ಅಲ್ಲಿ ಹೆಂಗ್ ಬರ್ತಾರೆ? ಆ ಗ್ರೂಪ್ಗೆ ಬರೋರು ಅದಕ್ಕೆ ಬೇರೆ ಜನ ಇದ್ದಾರೆ, ಅದಕ್ಕೆ ಜೀವರಾಶಿಗಳು ಬೇರೆ ಇದ್ದಾರೆ. ಅಂದ್ರೆ ಅಲ್ಲಿ ಬೇರೆ ಬೇರೆ ಇದಾರೆ ಅಂತಾರ. ಅವ್ರ ಮೊದ್ಲಿಂದ ಅಂತ ಅವ್ರ ಅನಾದಿ ಕಾಲದಿಂದ ಅದೇ ಯೋಗ್ಯತೆ ಇರ್ತದೆ ಅವ್ರಿಗೆ. ಈಗ ನೋಡಿ, ಈಗ ಬ್ರಹ್ಮ ಪದವಿಗೆ ಯೋಗ್ಯರಾದವರು ರುಜುಗಳು ಅಂತ ಹೇಳೋದು. ಇದು ರುಜುಗಳ ಗಣ ಎಷ್ಟಿದೆ ಹೇಳಿ? 100 ಜನ ಇದೆ ರುಜುಗಳು. ಹೌದು. ಅವರು ಬ್ರಹ್ಮ ಪದವಿಗೆ ಬರೋದು. 99ನೇದವರು ವಾಯುದೇವರು, 100ನೇದವರು ಬ್ರಹ್ಮದೇವರು. ಈ ಒಟ್ಟು 100 ಜನ. ಹಾಗಾದ್ರೆ ಈ ಕೊನೆಯದವರು ಇದ್ದಾರಲ್ಲ, ಬ್ರಹ್ಮದೇವರು ಮೊದಲನೇದವರು, 100ನೇದವರು. ಈಗ ಮೊದಲೇ ಫಸ್ಟ್ ರುಜುಗಳಂತ ತಗೊಂಡು ಬಂದ್ರೆ ಮತ್ತೆ ಅವರು ಮುಂದೆ ಮುಂದೆ ಹೋದಂತೆ ಮುಗಿದು ಹೋಗ್ತದಲ್ಲ ಅಂತಂದ್ರೆ ಹಾಗೆ ಮುಗಿಯೋದಿಲ್ಲ. ಈಗಿನ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ್ರು ಅಂತ ತಿಳ್ಕೊಳ್ಳಿ, ಈಗಿನ ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೆ. ಅಲ್ಲಿ ಒಂದು ರುಜುಗಣ ಒಂದು ಖಾಲಿ ಆಯ್ತಲ್ಲ ಅಂತಂದ್ರೆ ಮತ್ತೊಬ್ಬ ಜೀವರಿರ್ತಾರೆ, ಆ ರುಜುಗಣಕ್ಕೆ ಬರುವಂತಹ ಜೀವರಿರ್ತಾರೆ. ಹಂಗೆ ಎಲ್ಲ ಪದವಿಗಳಿಗೂ ಇಷ್ಟೇ ಇದೇ ರೀತಿಯಾಗಿ ಇರ್ತದೆ. ಏವಂ ಸರ್ವಪದಾನಾಂಚ ಯೋಗ್ಯ, ಅದಕ್ಕೆ ಹೇಳಿದ್ದು ಶ್ರೀಮದಾಚಾರ್ಯರು 94ನೇ ಶ್ಲೋಕದಲ್ಲಿ. ಏವಂ ಸರ್ವಪದಾನಾಂ, ಹೀಗೆ ಎಲ್ಲ ಪದಗಳಿಗೂ ಎಲ್ಲ ಪದವಿಗಳಿಗೂ ಕೂಡ ಯೋಗ್ಯ ಸಂತಿ ಪೃಥಗ್ಗಣಾಃ, ಬೇರೆ ಬೇರೆ ಗಣಗಳೇ ಯೋಗ್ಯರಾದಂತಹ ಆ ಗಣಗಳೇ ಇವೆ, ಅವರೇ ಆ ಪದವಿಯನ್ನು ಹೊಂದುವುದು. ಹೀಗಾಗಿ ಬೇರೆಯವರು ಅದನ್ನ ಸಾಧನೆಯನ್ನು ಮಾಡಿಕೊಂಡು ಹೊಂತೇವೆ ಅಂದ್ರೆ ಅದು ಸರ್ವಥಾ ಆಗೋದಿಲ್ಲ ಅಂತ ತಿಳಿಸಿಕೊಡ್ತಾ ಇದ್ದದ್ದು. ಅದಕ್ಕೆ ಕೊನೆ ತಿಳಿಸ್ತಾರೆ, ಏವಂ ಯೋಗ್ಯತಾ ಉಪಪಾದನೇನ ಫಲಿತಂ ಮಾಹ. ಮುಂದಿನ ಶ್ಲೋಕದಲ್ಲಿ ಈ ಯೋಗ್ಯತೆಯನ್ನ ತಿಳಿಸಿಕೊಟ್ಟಿದ್ದು, ಇದನ್ನು ಉಪಪಾದನೆ ಮಾಡೋದರಿಂದ ಏನು ಅರ್ಥ ಆಯ್ತು ಅಂತಂದ್ರೆ ಅದನ್ನ ಕೊನೆ ತಿಳಿಸ್ತಾರೆ ನೋಡಿ 95ನೇ ಶ್ಲೋಕದಲ್ಲಿ. ಈ ಶ್ಲೋಕದಲ್ಲಿ ಒಂದು ಸಂಶಯ ಕೇಳ್ಬೋದಾ? ಕೇಳಿ. ಈ ಗಣಗಳೆಲ್ಲ ಅರ್ಥ ಆಯ್ತು ನಮ್ಗೆ, ಅದು ನಮ್ ಸ್ವಭಾವಸ್ತು ಪ್ರವರ್ತತೆ, ಅದು ಅರ್ಥ ಆಯ್ತು. ಬಟ್ ಇದು ನಮ್ಗೆ ಮೋಕ್ಷಕ್ಕೆ ಅಡ್ಡಿ ಬರಲ್ಲ ಅಂತ ಅನ್ಕೋತಾ ಇದ್ದೀನಿ. ಆ ಜೀವಗಳು ಅವ್ರವ್ರ ಸಾಧನೆಯಿಂದ ಅವ್ರವ್ರ ಮೋಕ್ಷ ಸ್ವಭಾವ ಪ್ರಕಾರ ಅವರ ಯೋಗ್ಯತೆ ಪ್ರಕಾರ ದೇವರದು ಅನುಗ್ರಹ ಇದ್ರೆ ಸಿಕ್ಕಬಹುದು ಅಂತ, ಅದಕ್ಕೇನು ಅಡ್ಡಿ ಬರಲ್ಲ. ಹೌದು, ನಮಗೂ ಎಂತದ್ದು ಒಂದು ಚಾನ್ಸ್ ಇದೆ ಎಲ್ಲೋ. ನೋಡಿ ಯೋಗ್ಯತೆ, ಮೋಕ್ಷ ಯೋಗ್ಯತೆ ಇತ್ತು ಅಂದ್ರೆ ಮೋಕ್ಷ ಆಗೋದು ಖಂಡಿತನೇ ಇದು. ಇಂದಿಲ್ಲ ಒಂದ್ ದಿವಸ ಮೋಕ್ಷ ಆಗೋದು ಫಿಕ್ಸ್. ಆದ್ರೆ ಮತ್ತೆ ಮೋಕ್ಷ ಆಗೋದು ಫಿಕ್ಸ್ ಅಂದ್ಮೇಲೆ ಯಾಕೆ ಇಷ್ಟು ಗುದ್ದಾಡ್ಬೇಕು, ಯಾಕೆ ಇಷ್ಟು ಸಾಧನೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನಾವು ದೇವರ ಅನುಗ್ರಹದಿಂದ ಪ್ರಯತ್ನವನ್ನ ಮಾಡಿದಾಗ, ಎಷ್ಟು ಪ್ರಯತ್ನವನ್ನ ಮಾಡುತ್ತೇವೆ ಅಷ್ಟು ಬೇಗನೆ ಸಂಸಾರದಿಂದ ದಾಟಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಪ್ರಯತ್ನವನ್ನ ಮಾಡೋದು, ಬೇಗನೆ ಸಾಧನೆಯನ್ನು ಮಾಡಿಕೊಳ್ಳೋದು, ಬೇಗನೆ ಭಗವಂತ ಅನುಗ್ರಹವನ್ನ ಪಡೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಸೊ ನಮ್ಮಂತ ಮಂದಾಧಿಕಾರಿಗಳಿಗೂ ಎಲ್ಲೋ ಒಂದು ಸ್ವಲ್ಪ ಕಿರಣ ಅವ್ರ ಹೋಪ್ ಇದೆ. ಹೇಳಿದಲ್ಲ, ಮೋಕ್ಷ ಯೋಗ್ಯ ಜೀವರು ಅಂತಂದ್ರೆ ಯಾರಿಗೆ ಭಗವಂತನ ಮಹಿಮೆಯನ್ನ ಕೇಳಿದಾಗ ಆನಂದೋದ್ರೇಕವಾಗ್ತದೆ,
ಭಗವದ್ಭಕ್ತರ ಮಹಿಮೆಯನ್ನು ಕೇಳಿದಾಗ ಆನಂದೋದ್ರೇಕ ಆಗ್ತದೆ, ರೋಮಾಂಚನವಾಗ್ತದೆ, ಆನಂದ ಬಾಷ್ಪ ಬರ್ತದೆ. ಅಂತಹ ಜೀವ ಮೋಕ್ಷಯೋಗ್ಯ ಜೀವ ಅಂತ ಅರ್ಥ. ಧನ್ಯವಾದ ಮುಂದೆ ಆಚಾರ್ಯ, ನೋಡಿ. ಅರ್ಥ ಆಯ್ತು. 95ನೇ ಶ್ಲೋಕ. ತಸ್ಮಾದನಾದ್ಯನಂತಂ ಹಿ ತಸ್ಮಾದನಾದ್ಯನಂತಂ ಹಿ ತಾರತಮ್ಯಂ ಚಿದಾತ್ಮನಾಂ ತಾರತಮ್ಯಂ ಚಿದಾತ್ಮನಾಂ ತಚ್ಚ ನೈವಾನ್ಯಥಾ ಕರ್ತುಂ ತಚ್ಚ ನೈವಾನ್ಯತಾ ಕರ್ತುಂ ಶಕ್ಯಂ ಕೇನಾಪಿ ಕುತ್ರಚಿತ್. ಶಕ್ಯಂ ಕೇನಾಪಿ ಕುತ್ರಚಿತ್. ತಸ್ಮಾದನಾದ್ಯನಂತಂ ಹಿ ತಾರತಮ್ಯಂ ಚಿದಾತ್ಮನಾಂ ತಚ್ಚ ನೈವಾನ್ಯಥಾ ಕರ್ತುಂ ಶಕ್ಯಂ ಕೇನಾಪಿ ಕುತ್ರಚಿತ್ ಎಂಬುದಾಗಿ 95ನೆಯ ಶ್ಲೋಕ ಪದವಿಭಾಗ. ತಸ್ಮಾತ್ ಅನಾದ್ಯನಂತಂ ಹಿ ತಾರತಮ್ಯಂ ಚಿದಾತ್ಮನಾಂ ತತ್ ಚ ನ ಏವ ಅನ್ಯಥಾ ಕರ್ತುಂ ಶಕ್ಯಂ ಕೇನ ಅಪಿ ಕುತ್ರಚಿತ್ ಎಂಬುದಾಗಿ ಪದವಿಭಾಗ. ಇಲ್ಲಿ ಯೋಗ್ಯತಾವನ್ನ ಹಿಂದೆ ಹೇಳಿದ್ದು, ಅದನ್ನು ಉತ್ಪಾದನೆಯನ್ನ ಮಾಡೋದರಿಂದ, ಅದನ್ನು ಹೇಳೋದರಿಂದ, ಅದನ್ನು ಅಂಗೀಕಾರ ಮಾಡೋದರಿಂದ ಏನನ್ನ ತಿಳಿದುಕೊಂಡಂತೆ ಆಗ್ತದೆ, ಇದರಿಂದ ಫಲಿತವಾದಂತ ಅರ್ಥ ಏನು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನೋಡ್ರಿ, ತಸ್ಮಾತ್ ಅಂದ್ರೆ ಹೀಗೆ ಹಿಂದೆ ಹೇಳಿದ್ದರಿಂದ, ಅಂದ್ರೆ ಹಿಂದೆ ಏನ್ ಹೇಳಿದ್ದು, ಆ ಪದವಿಗೆ ಯೋಗ್ಯರಾದಂತಹ ಜೀವರ ಗಣಗಳೇ ಬೇರೆ ಇವೆ, ಅವರಿಂದಲೇನೆ ಆ ಪದವಿಗಳು ಹೊಂದಲ್ಪಡ್ತವೆ ಅಂತ ಹೇಳಿದ್ದು. ತಸ್ಮಾತ್ ಅಂದ್ರೆ ಆದ್ದರಿಂದ, ಆ ಯೋಗ್ಯರಾದಂತಹ ಜೀವರೇ ಆ ಪದವಿಗಳನ್ನು ಹೊಂದ್ತಾ ಇದ್ದದ್ದರಿಂದ. ಅನಾದ್ಯನಂತಂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ, ಸುಮ್ಮನೆ ಯಾವಾಗೋ ಒಂದು ಬಾರಿ ಅಂತ ಅರ್ಥ ಅಲ್ಲ. ಈ ಒಂದು ಏನು ತಾರತಮ್ಯ ಇದೆ, ಬ್ರಹ್ಮ ಪದವಿಗೆ ಯೋಗ್ಯರಾದಂಥವರು ಕೆಲವು ಜೀವರು, ರುದ್ರ ಪದವಿಗೆ ಯೋಗ್ಯರಾದಂತಹ ಜೀವರು ಕೆಲವರು, ಅವರಿಗಿಂತ ಅವರು ಉತ್ತಮರು. ರುದ್ರ ಪದವಿಗಿಂತಲೂ ಕೂಡ ಬ್ರಹ್ಮ ಪದವಿಯವರು ಯೋಗ್ಯರಾದಂತಹ ಜೀವರು ಉತ್ತಮರು, ಇವರಿಗಿಂತ ಇವರು ಕಡಿಮೆ. ಹೀಗೆ ಒಂದು ಏನು ನೀಚೋಚ್ಚ ತಾರತಮ್ಯ ಇದೆ. ಈ ತಾರತಮ್ಯ ಎಂಬುದು ಜೀವರಲ್ಲಿ ಇದ್ದದ್ದು. ಈ ತಾರತಮ್ಯ ಎಂಥದ್ದು ಅಂದ್ರೆ ಅನಾದ್ಯನಂತಂ, ತಸ್ಮಾದ್ ಅನಾದ್ಯನಂತಂ ಹಿ ತಾರತಮ್ಯಂ. ಎಲ್ಲಿ ತಾರತಮ್ಯ? ಚಿದಾತ್ಮನಾಂ, ಜೀವಾನಾಂ ಅಂತ ಅರ್ಥ. ಜೀವರಿಗೆ ಇರ್ತಕ್ಕಂತಹ ಈ ಒಂದೇನು ತಾರತಮ್ಯ ಇದೆ, ಇದು ಅನಾದ್ಯನಂತಂ ಹಿ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇದ್ದು. ಇವತ್ತು ಸ್ಟಾರ್ಟ್ ಆಯ್ತ್ರಿ ತಾರತಮ್ಯ, ಇದು ಇನ್ ಸ್ವಲ್ಪ ದಿವಸಕ್ಕೆ ಮುಗೀತದೆ ಅಂತ ಹೀಗಿಲ್ಲ. ಅನಾದಿಕ್ಕೆ ಆದಿ ಅಂತ ಇಲ್ಲ, ಅಂತ ಇಲ್ಲ. ಹೀಗಾಗಿ ಅನಾದಿ ಅನಂತ. ಅನಾದಿ ಅಂದ್ರೆ ಆದಿ ಇಲ್ಲ, ಅನಾದಿ. ಅನಂತ ಅಂದ್ರೆ ಅಂತ ಇಲ್ಲ, ಕೊನೆ ಇಲ್ಲ ಅಂತ ಅರ್ಥ. ಯಾವುದಕ್ಕೆ? ತಾರತಮ್ಯಕ್ಕೆ. ಹೀಗೆ ಅನಾದಿ ಕಾಲದ ಅನಂತ ಕಾಲದವರೆಗೆ ಇದೇ ರೀತಿಯಾಗಿ ಬ್ರಹ್ಮದೇವರು ಉತ್ತಮರು, ರುದ್ರಾದಿಗಳು ಇನ್ನೂ ಅಧಮರು, ಅವರಿಗಿಂತ ಇನ್ನು ಕೆಲವು ದೇವತೆಗಳು ಅಧಮರು ಅಂತ ಹೀಗೇನೆ ಆ ತಾರತಮ್ಯ. ಬ್ರಹ್ಮದೇವರಿಗಿಂತ ಲಕ್ಷ್ಮೀದೇವಿ ಉತ್ತಮ, ಲಕ್ಷ್ಮೀದೇವಿಗಿಂತ ಕೊನೆಗೆ ಭಗವಂತ ಉತ್ತಮ. ಏನು ಒಂದು ತಾರತಮ್ಯ, ಇದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇದ್ದದ್ದು. ಮುಂದೆ ತಚ್ಚ, ಇದೇನಿದೆ ತಾರತಮ್ಯ ಏನಿದೆಯಲ್ಲ, ಈ ತಾರತಮ್ಯವನ್ನ ತಚ್ಚ ನೈವಾನ್ಯಥಾ ಕರ್ತುಂ ಶಕ್ಯಂ ಕೇನಾಪಿ ಕುತ್ರಚಿತ್. ಶ್ರೀಮದಾಚಾರ್ಯ ಹೇಳ್ತಾರೆ, ಇಂತಹ ತಾರತಮ್ಯವನ್ನ ಎಂದಿಗೂ ಕೂಡ, ಯಾವ ದೇಶದಲ್ಲಿಯೂ ಕೂಡ, ಯಾವ ವ್ಯಕ್ತಿಯಿಂದಲೂ ಕೂಡ ಅನ್ಯಥಾ ಕರ್ತುಂ ನೈವ ಶಕ್ಯಂ, ಇದನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ಸರ್ವಥ ಆಗೋದಿಲ್ಲ. ಇನ್ಯಾರೋ ಬಂದು ಇಲ್ಲ ಬ್ರಹ್ಮ ಪದವಿ ಇದು ಕೆಳಗಿನ ಪದವಿ, ರುದ್ರ ಪದವಿ ಉತ್ತಮ ಪದವಿ ಅಂತ ಹೀಗೆ ಮಾಡ್ತೇವೆ ಅಂದ್ರೆ ಹಾಗೆ ಸರ್ವಥಾ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವ ಕಾಲದಲ್ಲಿಯೂ ಆಗೋದಿಲ್ಲ, ಯಾವ ದೇಶದಲ್ಲಿಯೂ ಆಗೋದಿಲ್ಲ, ಯಾವ ವ್ಯಕ್ತಿಯಿಂದಲೂ ಕೂಡ ಆಗೋದಿಲ್ಲ. ತಚ್ಚ ನೈವಾನ್ಯಥಾ ಕರ್ತುಂ ಶಕ್ಯಂ ಕೇನಾಪಿ ಕುತ್ರಚಿತ್, ಯಾರಿಂದಲೂ ಕೂಡ ನನ್ನ ವ್ಯತ್ಯಾಸವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಕೇನಾಪಿ ಪುರುಷೇಣ ಕುತ್ರಚಿದ್ದೇಶೆ ತಾರತಮ್ಯಂ, ಈ ತಾರತಮ್ಯವನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಡ್ತಾರೆ. ಇದೇ ಅನಾದಿ ಕಾಲದಿಂದ
ಇದೇ ತಾರತಮ್ಯ ಇರುತ್ತದೆ. ಬ್ರಹ್ಮದೇವರೇ ಉತ್ತಮರು, ರುದ್ರದೇವರು ಅಧಮರು, ರುದ್ರದೇವರಿಗಿಂತ ಇಂದ್ರದೇವರು ಅಧಮರು. ಹೀಗೆ ಆ ನೀಚೋಚ್ಚ ತಾರತಮ್ಯ ಏನಿದೆ ಇದು ಅನಾದಿ ಕಾಲದಿಂದ ಇರತಕ್ಕಂತಹದ್ದು ಅಂತ ತಿಳಿಸಿ ಮುಂದಿನ ಶ್ಲೋಕದಲ್ಲಿ ಅಧಿಕ ಪದೇಚ್ಛೂನಾಂ ಅನರ್ಥಂ ಆಹ. ಅಧಿಕವಾದಂತಹ ಅಂದ್ರೆ ತನಗಿಂತಲೂ ಹೆಚ್ಚಿಗಾದಂತಹ ಒಂದು ಪದವಿಯನ್ನ ಅಪೇಕ್ಷೆ ಪಟ್ರೆ, ಒಟ್ಟು ತನಗಿಂತಲೂ ತನಗೆ ಯೋಗ್ಯತೆಗೆ ಯಾವುದು ಸೇರಬೇಕು ಆ ಸೇರಬೇಕಾದದ್ದನ್ನ ಮಾತ್ರ, ಹೊಂದಬೇಕಾದದ್ದನ್ನ ಮಾತ್ರ ಇಚ್ಛೆ ಮಾಡಬೇಕು, ಅದನ್ನು ಪ್ರಯತ್ನ ಮಾಡಬೇಕು. ಅದಕ್ಕಿಂತಲೂ ಕೂಡ ಅಧಿಕವಾದದ್ದನ್ನ ಹೊಂದಬೇಕು ಅಂತ ಇಚ್ಛೆಯನ್ನು ಮಾಡೋದಾಗ್ಲಿ ಪ್ರಯತ್ನವನ್ನು ಮಾಡೋದಾಗ್ಲಿ ಮಾಡಿದರೆ ಇದರಿಂದ ಏನು ಅನರ್ಥ, ಅದರಿಂದ ಏನು ಆಗ್ತದೆ, ಏನು ಕೆಟ್ಟದ್ದಾಗ್ತದೆ, ಏನು ಅನರ್ಥ ಆಗ್ತದೆ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 96ನೇ ಶ್ಲೋಕ. ಅದನ್ನೇ ಟಿಪ್ಪಣಿಕಾರರು ಅವತಾರಕ್ಕೆ ಏನು ಕೊಟ್ಟಿದ್ದು, ಅಧಿಕ ಪದೇಚ್ಛೂನಾಂ ಅನರ್ಥಂ ಆಹ ಅಯೋಗ್ಯಮಿತಿ. ಅಧಿಕ ಪದವನ್ನ ಇಚ್ಛೆ ಮಾಡುವಂತಹ ವ್ಯಕ್ತಿಗಳಿಗೆ ಅನರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ ಈ ಶ್ಲೋಕದಿಂದ. ಅಯೋಗ್ಯಮಿಚ್ಛನ್ ಪುರುಷಃ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯಃ ಪತತ್ಯೇವ ನ ಸಂಶಯಃ ತಸ್ಮಾದ್ಯೋಗ್ಯಾನುಸಾರೇಣ ತಸ್ಮಾದ್ಯೋಗ್ಯಾನುಸಾರೇಣ ಸೇವ್ಯೋ ವಿಷ್ಣುಃ ಸದೈವ ಹಿ. ಸೇವ್ಯೋ ವಿಷ್ಣುಃ ಸದೈವ ಹಿ. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯಃ ತಸ್ಮಾದ್ಯೋಗ್ಯಾನುಸಾರೇಣ ಸೇವ್ಯೋ ವಿಷ್ಣುಃ ಸದೈವ ಹಿ ಎಂಬುದಾಗಿ 96ನೆಯ ಶ್ಲೋಕ. ಪದವಿಭಾಗ. ಅಯೋಗ್ಯಂ ಇಚ್ಛನ್ ಪುರುಷಃ ಪತತಿ ಏವ ನ ಸಂಶಯಃ ತಸ್ಮಾತ್ ಯೋಗ್ಯಾನುಸಾರೇಣ ಸೇವ್ಯಃ ವಿಷ್ಣುಃ ಸದಾ ಏವ ಹಿ ಎಂಬುದಾಗಿ ಪದವಿಭಾಗ. ಅಯೋಗ್ಯಮಿಚ್ಛನ್ ಪುರುಷಃ ಏನ್ ಹೇಳಿದ್ದು, ಅವತಾರಕ್ಕೆ ಏನ್ ಕೊಟ್ಟದ್ದೇನು, ಅಧಿಕ ಪದವನ್ನ ಇಚ್ಛೆ ಮಾಡುವಂಥವರಿಗೆ ಏನು ಅನರ್ಥ, ಏನು ಕೆಟ್ಟದ್ದಾಗ್ತದೆ ಅಂತಂದ್ರೆ ಅಯೋಗ್ಯಮಿಚ್ಛನ್ ಪುರುಷಃ. ನೋಡಿ, ಯಾವುದು ಯಾರಿಗೆ ಏನನ್ನ ಶಾಸ್ತ್ರ ವಿಧಾನ ಮಾಡಿದೆಯೋ, ಭಗವಂತ ವಿಧಾನ ಮಾಡಿದ್ದಾನೋ ಅವರವರು ಅದನ್ನ ಮಾಡಬೇಕು. ನಮಗೂ ಅದನ್ನ ಮಾಡ್ಲಿಕ್ಕೆ ಬರ್ತದಲ್ರಿ, ನಾವ್ಯಾಕೆ ಮಾಡಬಾರದು, ನಮಗೂ ಅದು ಮಾಡ್ಲಿಕ್ಕೆ ಆಗ್ತದಲ್ಲ ಅಂತ ಮಾಡ್ಲಿಕ್ಕೆ ಹೊರಟ್ರಿ, ನಮಗೆ ಯಾವುದು ಯಾರಿಗೆ ಯೋಗ್ಯವಾದದ್ದು, ಯಾರು ಯಾವುದನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ, ವೇದಗಳು ಹೇಳಿವೆಯೋ, ಭಗವಂತ ಹೇಳಿದ್ದಾನೋ ಅವುಗಳನ್ನ ಮಾತ್ರ ಮಾಡಬೇಕು. ತನಗೆ ಯೋಗ್ಯ ಅಲ್ಲದೆ ಇದ್ದದ್ದನ್ನ, ಅಯೋಗ್ಯಂ ಇಚ್ಛನ್, ಯೋಗ್ಯ ಇಲ್ಲದೆ ಇದ್ದದ್ದನ್ನ, ಪುರುಷರಿಗೆ ವಿಹಿತವಾದದ್ದು ಪುರುಷರು, ಸ್ತ್ರೀಯರಿಗೆ ವಿಹಿತವಾದದ್ದು ಸ್ತ್ರೀಯರು, ವರ್ಣಾಶ್ರಮಗಳನ್ನು ತೆಗೆದುಕೊಂಡಾಗ ಬ್ರಾಹ್ಮಣನಿಗೆ ವಿಹಿತವಾದಂತಹದ್ದು ಬ್ರಾಹ್ಮಣ, ಕ್ಷತ್ರಿಯರಿಗೆ ವಿಹಿತವಾದದ್ದು ಕ್ಷತ್ರಿಯರು, ವೈಶ್ಯರಿಗೆ ವಿಹಿತವಾದದ್ದು ಶೂದ್ರರಿಗೆ ವಿಹಿತವಾದದ್ದು, ಹೀಗೆ ಅವರವರಿಗೆ ವಿಹಿತವಾದಂತಹದ್ದನ್ನ ಮಾಡಬೇಕು. ಅದನ್ನ ಬಿಟ್ಟು ನನಗೂ ಯಾಕೆ ಮಾಡ್ಲಿಕ್ಕೆ ಆಗಬಾರದು, ಯಾಕೆ ಮಾಡಬಾರದು ಅಂತ ಅದನ್ನ ಇಚ್ಛೆ ಮಾಡಿದರೆ ಅಯೋಗ್ಯಂ ಇಚ್ಛನ್, ಅಯೋಗ್ಯವಾದದ್ದನ್ನ ಇಚ್ಛೆ ಮಾಡಿದರೆ ಯಾರು, ಪುರುಷಃ. ಪುರುಷ ಅಂದ್ರೆ ಬೇರೆ ಪುರುಷರಿಗೆ ಹೇಳ್ತಾ ಇದ್ದಾರಲ್ರಿ, ಸ್ತ್ರೀಯರಿಗೆ ಇಲ್ಲ ಅಂತ ತಿಳಿದುಕೊಳ್ಳೋದಲ್ಲ. ಪುರುಷಃ ಶಬ್ದಕ್ಕೆ ಕೇವಲ ಪುರುಷರು ಅಂತ ಅರ್ಥ ಅಲ್ಲ, ಪುರೀಶೇತೇತಿ ಪುರುಷಃ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಪುರಿ ಅಂದ್ರೆ ದೇಹ, ದೇಹದೊಳಗೆ ಇರ್ತಕ್ಕಂಥವ್ರು ಯಾರು, ಜೀವ ಅಂತ ಅರ್ಥ. ಪುರುಷಃ ಅಂದ್ರೆ ಜೀವರು ಅಂತ ಅರ್ಥ, ಹೊರತು ಗಂಡಸರು ಅಂತ ಇಷ್ಟೇ ಅರ್ಥ ಅಲ್ಲ. ಅಯೋಗ್ಯಮಿಚ್ಛನ್ ಪುರುಷಃ ಅಂದ್ರೆ ಅಯೋಗ್ಯವಾದದ್ದನ್ನ, ತನಗೆ ಯೋಗ್ಯವಲ್ಲದೆ ಇದ್ದದ್ದನ್ನ ಇಚ್ಛೆ ಮಾಡುವಂತಹ ಜೀವರು ಪತತ್ತೇವ ನ ಸಂಶಯ, ತಳಗೆ ಬಿದ್ದೇ ಬೀಳ್ತಾನೆ. ಯಾವ ಸ್ಥಾನವನ್ನ, ಯಾವುದನ್ನ ಪಡೆದುಕೊಳ್ಳಬೇಕು ಅಂತ ತನಗೆ ಯೋಗ್ಯವಲ್ಲದೆ ಇದ್ದದ್ದನ್ನ ಪಡೆದುಕೊಳ್ಳಬೇಕು ಅಂತ ಹೊಂಟಿದ್ದಾನೋ ಅದರಿಂದ ಪತತ್ತೇವ, ಪತತಿ ಏವ, ಬಿದ್ದೇ ಬೀಳ್ತಾನೆ. ಇದ್ರೊಳಗೆ ನ ಸಂಶಯ, ಸಂಶಯವೇ ಇಲ್ಲ ಅಂತ ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು
ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಉಪಸಂಹಾರವನ್ನು ಮಾಡ್ತಾರೆ. ಉಪಸಂಹರತಿ ತಸ್ಮಾದಿತಿ ತಸ್ಮಾದ್ ಯೋಗ್ಯಾನುಸಾರೇಣ ಸೇವ್ಯೋ ವಿಷ್ಣು ಸದೈವಹಿ. ಅದಕ್ಕಾಗಿ ಯೋಗ್ಯಾನುಸಾರೇಣ ಯೋಗ್ಯತಾನುಸಾರವಾಗಿಯೇನೆ ವಿಷ್ಣು ಸದೈವ ಸೇವ್ಯ, ಭಗವಂತ ಯಾವಾಗಲೂ ತನ್ನ ಯೋಗ್ಯತಾ ಎಷ್ಟಿದೆಯೋ ಅಷ್ಟನ್ನ ಭಗವಂತನ ಸೇವೆಯನ್ನ ಯಾವಾಗಲೂ ಕೂಡ ಮಾಡಬೇಕು. ಅದನ್ನು ಬಿಟ್ಟು ಅಧಿಕವಾಗಿ ಅದನ್ನ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದರೂ ಕೂಡ ಅಲ್ಲಿಂದ ಆ ಪದದಿಂದ ಕೆಳಗೆ ಬೀಳುತ್ತಾನೆ. ಅದಕ್ಕಾಗಿ ಯೋಗ್ಯತಾನುಸಾರವಾಗಿಯೇ ಸೇವೆಯನ್ನ ಮಾಡಬೇಕು, ಉಪಾಸನೆಯನ್ನ ಮಾಡಬೇಕು, ಆ ಒಂದು ಕರ್ಮಗಳನ್ನ ಮಾಡಬೇಕು, ತನಗೆ ವಿಹಿತವಾದಂತಹ ಕರ್ಮಗಳನ್ನೇ ಮಾಡಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದಕ್ಕೆ ಸರಿಯಾದಂತಹ ಒಂದು ನಿದರ್ಶನ ಅಂದ್ರೆ ಇದೇ ಮಹಾಭಾರತದಲ್ಲೇನೆ ಬರ್ತದೆ. ಅನೇಕ ಕಥೆಗಳನ್ನು ತಿಳಿದುಕೊಳ್ಳಬಹುದು. ಒಂದು ನಹುಷನ ಚರಿತ್ರೆಯನ್ನ ಹೇಳುವಾಗ ಹೇಳ್ತಾರೆ, ಇಂದ್ರದೇವರು ವೃತ್ರಾಸುರನನ್ನ ಸಂಹಾರ ಮಾಡಿ ಆದ ಮೇಲೆ ಆ ಇಂದ್ರದೇವರು ಬ್ರಹ್ಮಹತ್ಯಾ ದೋಷ ಬಂತು ಅಂತ ಕಮಲದ ನಾಲ ಆ ದೇಟಿನ ಒಳಗಡೆ ಕುಳಿತುಕೊಂಡು 1000 ವರ್ಷ ತಪಸ್ಸನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅಂತಹ ಪ್ರಸಂಗದೊಳಗೆ ಈ ಒಂದು ಸ್ವರ್ಗ ಲೋಕವನ್ನ ನಡೆಸುವವರು ಯಾರು? ಇಂದ್ರದೇವರು ಆ ಇಂದ್ರ ಪದವಿಯಲ್ಲಿ ಕುಳಿತುಕೊಂಡು ರಾಜ್ಯವನ್ನು ನಡೆಸುವವರು ಯಾರು ಅಂತ ವಿಚಾರ ಮಾಡಿದಾಗ ಎಲ್ಲ ದೇವತೆಗಳು ಸೇರಿ ನಹುಷನನ್ನ ಆರಿಸ್ತಾರೆ. ನಹುಷನನ್ನ ಆರಿಸಿ ಆ ನಹುಷನಿಗೆ ಒಂದು ಅನುಗ್ರಹವನ್ನು ಮಾಡ್ತಾರೆ. ಅವನ ಕಣ್ಣಿಗೆ ಯಾರು ಬೀಳ್ತಾರೋ ಅವರ ಎಲ್ಲ ತಪಸ್ಸು ಬಲ ಎಲ್ಲವೂ ಅವನಿಗೆ ಬರಬೇಕು ಅಂತ ಅಷ್ಟು ಒಂದು ವರವನ್ನು ಕೊಟ್ಟು ಅನುಗ್ರಹವನ್ನ ಮಾಡಿ ಅವನಿಗೆ ಆ ಒಂದು ಇಂದ್ರ ಪದವಿಯಲ್ಲಿ ಸಿಂಹಾಸನದಲ್ಲಿ ಕೂಡಿಸಿರ್ತಾರೆ. ಸುಮ್ಮನೆ ಅದಕ್ಕೆ ಆ ಇಂದ್ರ ಪದವಿ ಹಾಗೆ ಇರಬಾರದು, ಖಾಲಿ ಇರಬಾರದು. ಇಂದ್ರದೇವರು ತಪಸ್ಸಿಗೆ ಹೋಗಿದ್ದಾರೆ, ಅದಕ್ಕಾಗಿ ಅಲ್ಲಿಯವರೆಗೆ ಮಾತ್ರ ಇವನನ್ನ ಇಂದ್ರ ಅಂತ ತಾತ್ಕಾಲಿಕವಾಗಿ ಅಷ್ಟೇ ಹೊರತು ಸಂಪೂರ್ಣವಾಗಿ ಇವನೇ ಇಂದ್ರ ಅಂತ ಅರ್ಥ ಅಲ್ಲ ಅಂತ ಕೂಡಿಸಿದರೆ ನೋಡಿ, ಇವನಿಗೆ ಯೋಗ್ಯತೆ ಇಲ್ಲ, ಇಂದ್ರನಾಗುವಂತ ಯೋಗ್ಯತೆ ಇಲ್ಲ. ಏನೋ ಒಂದು ದೇವತೆಗಳು ಅನುಗ್ರಹವನ್ನ ಮಾಡಿ ಎಲ್ಲ ವ್ಯಕ್ತಿಗಳ ಪುಣ್ಯವನ್ನ ಬಲವನ್ನ ತಪಸ್ಸನ್ನ ತುಂಬಿಸಿ ಅಲ್ಲಿ ಕೂಡಿಸಿದ್ದಷ್ಟೇ. ಆದರೆ ನಹುಷ ಮಾತ್ರ ಅಯೋಗ್ಯವಾದಂತಹ ಇಚ್ಛೆಯನ್ನ ಮಾಡಿದ. ಯಾವಾಗ ಅಯೋಗ್ಯವಾದಂತಹ ಇಂದ್ರದೇವರ ಪತ್ನಿ ಶಚೀದೇವಿ ಅವಳನ್ನ ಇಚ್ಛೆ ಮಾಡಿದಾಗ ಆಗ ಪತತ್ತೇವ ನ ಸಂಶಯ. ಆಗ ನಹುಷ ಆ ಋಷಿಗಳು ಅನೇಕ ರೀತಿಯಾಗಿ ವೇದ ಪ್ರಾಮಾಣ್ಯ ವಿಷಯಕವಾದಂತಹ ಪ್ರಶ್ನೆಯನ್ನ ಕೇಳಿ ಆ ನಹುಷ ಋಷಿಗಳಿಗೆ ಪಾದದಿಂದ ಸ್ಪರ್ಶ ಮಾಡ್ತಾನೆ. ಶಾಪ ಆಗ್ತದೆ, ಅಜಗರ ಸರ್ಪನಾಗಿ ಬೀಳುವಂತೆ. ತತ್ಕ್ಷಣದಲ್ಲಿಯೇನೆ ಅಯೋಗ್ಯವಾದದ್ದನ್ನ ಇಚ್ಛೆ ಮಾಡಿದ, ಕೆಳಗೆ ಬಿದ್ದ ಅಂತ ಇದೇ ಒಂದು ಮಹಾಭಾರತದಲ್ಲೇನೆ ಮುಂದೆ 22ನೇ ಅಧ್ಯಾಯದಲ್ಲಿ ಬರುತ್ತದೆ. ಹೀಗಾಗಿ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವ ನ ಸಂಶಯ. ಅಯೋಗ್ಯವಾದದ್ದನ್ನ ಇಚ್ಛೆ ಮಾಡಿದರೆ ಜೀವ ಖಂಡಿತವಾಗಿಯೂ ಕೂಡ ಸಂಶಯ ಇಲ್ಲದಂತೇನೆ ಕೆಳಗೆ ಬಿದ್ದೇ ಬೀಳುತ್ತಾನೆ. ಅದಕ್ಕಾಗಿ ಯೋಗ್ಯತಾನುಸಾರವಾಗಿಯೇನೆ ಆ ಒಂದು ಇಚ್ಛೆಯನ್ನ ಮಾಡಬೇಕು, ಭಗವಂತನ ಸೇವೆಯನ್ನ ಯಾವಾಗಲೂ ಕೂಡ ಮಾಡಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದೇ ರೀತಿಯಾಗಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೇನೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಆ ವಿಚಾರವನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ.